ಭಕ್ತಿಪಂಥ ಅಂತ ತಕ್ಷಣ ನಮಗಿರೋದೇನು ಅಂತ ಹೇಳಿದರೆ ಮಾಧ್ವ ಮತ, ಶ್ರೀ ವೈಷ್ಣವ ಪಂಥ ಇತ್ಯಾದಿ ಏನೋ ಇದೆ. ಮತ್ತು ಅದು ಯಾವ ರೀತಿಯಲ್ಲಿ ಕನಕ ಅದಕ್ಕೆ ಜೋಡಿಸಲ್ಪಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಹುಡುಕಾಡೋದಂತಿಲ್ಲ. ಆತ ಮಾಧ್ವನೇ, ಶ್ರೀ ವೈಷ್ಣವನೇ, ಏನು ಆತನ ಭಕ್ತಿ ಪಂಥದ ನೆಲೆ ಏನು? ಯಾಕಂದರೆ ಭಕ್ತಿ ಅನ್ನೋದು ಒಂದು ಏಕಾಕೃತಿಯೂ ಅಲ್ಲ, ಅದೊಂದು ಸ್ಕೂಲು ಅಥವಾ ಆರ್ಗನೈಸೇಷನ್ ಕೂಡ ಅಲ್ಲ. ಭಾಳ ಸಲ ಈ ಕನ್ಸ್ಟ್ರಕ್ಟ್ಸ್ ನಮಗೇನು ಮಾಡಿದೆ ಅಂದರೆ, ಈ ಉದಾಹರಣೆಗೆ ನಾನು ಸುಮ್ಮನೆ ಹೇಳ್ತೀನಿ, ವಿಷಯಾಂತರ ಅಲ್ಲ. ಇಡೀ ಶರಣ ಚಳುವಳಿಯ ಒಳಗಡೆ, ಈಗ ಶರಣ ಚಳುವಳಿಯ ಕೆಲವ್ರನ್ನ ನಾವು ಹೇಳ್ತೀವಿ, ಹೆಸರುಗಳನ್ನ ಹೇಳಬೇಕಾದ್ರೆ, ಈ ಅಜಗಣ್ಣಂದು ಮುಕ್ತಾಯಕ್ಕೊಂದು ಏನು ಪಾತ್ರ ಮತ್ತು ಏನು ತಾತ್ವಿಕ ನೆಲೆ, ಅವರು ಪ್ರತಿಪಾದಿಸ್ತಾ ಇರುವ ನೆಲೆಗಳು ಒಟ್ಟು ಶರಣ ಪಂಥ ಅಂತ ಹೇಳುತ್ತಲ್ಲ ಆ ಸಂಘಟನೆ, ಬಸವಣ್ಣನ ನೇತೃತ್ವದಲ್ಲಿದ್ದ ಸಂಘಟನೆ, ಅದಕ್ಕೂ ಏನು ನೇರವಾದ ಸಂಬಂಧ ಇದೆ. ಇದನ್ನು ನಾವು ಹೆಂಗೆ ಗ್ರಹಿಸ್ತಾ ಇದ್ದೀವಿ? ಶೂನ್ಯ ಸಂಪಾದನೆ ಮುಖಾಂತರವೋ ಬೇರೆ ಯಾವುದರ ಮುಖಾಂತರವೋ. ಅಲ್ಲಮ ಪ್ರಭು ಭೇಟಿಯಾಗಿರ್ಬೋದು ಅಜಗಣ್ಣನನ್ನು ಮತ್ತು ಮುಕ್ತಾಯಕ್ಕನನ್ನು. ಅದರ್ವೈಸು ಆ ಇಡೀ ಆರ್ಗನೈಸೇಷನ್ ಒಳಗೆ, ಆ ಸ್ಟ್ರಕ್ಚರ್ ಒಳಗಡೆ, ಆ ಶರಣ ಪಂಥದ ಸ್ಟ್ರಕ್ಚರ್ ಒಳಗೆ ಇವ್ರ ರೋಲ್ ಏನು, ಇವ್ರ ಪಾತ್ರ ಏನು? ಹಾಗೇನು ಅಲ್ಲಮ ಪ್ರಭುದು ಕೂಡ ಇಡೀ ಅಲ್ಲಮ ಪ್ರಭು ಆತನ ತಾತ್ವಿಕತೆ, ಆತನ ಪ್ರತಿಪಾದನೆ ಮತ್ತು ಆತನ ಚಿಂತನೆ, ಅದು ಯಾವ ಸಾಂಖ್ಯವೋ ಯಾವ ನಾಥವೋ ಅದು ಆಮೇಲೆ ನೋಡೋಣ ಅದು ಯಾಕೆ ಅಂಥೇಳಿ. ಶರಣ ಪಂಥವನ್ನು ಕಟ್ಟುವುದಕ್ಕೆ ಆತ ಮಾಡಿದ ಕೊಡುಗೆ ಏನು? ಆತ ನಿಜವಾಗಲೂ ಅದರ ಪಾರ್ಟಿಸಿಪೆಂಟೇ ಅಥವಾ ಆತ ಅದರ ಪಾತ್ರಧಾರಿಯೇ? ಅದೇ ರೀತಿ ಅಕ್ಕಮಹಾದೇವಿ, ಆ ರೀತಿಯಾದ 100 ಪಾತ್ರಗಳನ್ನು ನಾವು ಶರಣ ಚಳುವಳಿಗೆ ಒಟ್ಟು ಕನ್ಸ್ಟ್ರಕ್ಟ್ ಹೇಳ್ಬೋದು. ಸೊನ್ನಲಿಗೆ ಸಿದ್ದರಾಮ, ಕೆಲವರು ವಾದದ ಪ್ರಕಾರ, ನಮ್ಮ ಎಲ್ ಬಸವರಾಜರ ಪ್ರಕಾರ ಅವ್ನು 100 ವರ್ಷದ ನಂತರದವನು, ಅದೇನೋ ಸರಿ. ಅದೇ ರೂಪಕದಲ್ಲೇ ನಮ್ಮ ಕನಕದಾಸರು ಕೂಡ ಈ ಮಾಧ್ವ ಮತ್ತು ವಿಶಿಷ್ಟಾದ್ವೈತದ ಸಿಲುಕಿನೊಳಗಡೆ ಸಿಲುಕಿದವರು, ಅಥವಾ ಈತ ಸ್ವತಃ ಪಂಥಾನುಯಾಯಿಯೋ? ಈಗ ದೀಕ್ಷೆ ಪಡೆಯೋದು ಬೇರೆ. ಅದಕ್ಕೆ ನಮ್ಮ ಕನ್ಫ್ಯೂಷನ್ಸ್ ಹೆಂಗಿರುತ್ತೆ ಅಂತ ಹೇಳಿದರೆ, ನಮಗೆ ಗೊತ್ತಿಲ್ಲದಿರುವ ಆಧ್ಯಾತ್ಮಿಕ ವಲಯದ ಒಂದೊಂದು ಸಲ ಶಿಷ್ಯತ್ವ ಸ್ವೀಕರಿಸ್ತಾರೆ. ಎಲ್ಲೋ ಹೋಗಿ ನಾನು ಕೂಡ ಭಕ್ತಿಯವನ ಆದೆ ಅಂತ ಹೇಳೋದಕ್ಕೆ ಯಾರೋ ಹತ್ರ, ತಾತಾಚಾರ್ಯನ ಹತ್ರ ಹೋಗಿರ್ಬೋದು, ಅಥವಾ ಮಾಧ್ವ ವ್ಯಾಸನ ಹತ್ರಕ್ಕೆ ಹೋಗಿರ್ಬೋದು. ಆದರೆ ಮಠದ ಶಿಷ್ಯನಾಗಿ, ಮಠದ ಅನುಯಾಯಿಯಾಗಿ, ಅದರ ಒಕ್ಕಲಾಗಿ ಓಡಾಡೋದು ಬೇರೆ. ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಈತನೂ ಕೂಡ ಭಕ್ತನಾಗಿ ಹೊಮ್ಮಿರೋದು ಬೇರೆ. ಅದಕ್ಕೊಂದು ಏನು ಸಾಮಾಜಿಕ ಕಾರಣಗಳಿರ್ತವೆ. ಆತನ ಪಾಡಿಗೆ ಅದನ್ನ ಅನುಸರಿಸಿರ್ತಾನೇನೋ ಅಂತ. ಇಲ್ಲದೆ ಮಾಧ್ವನಾಗಿದ್ದರೆ ಅಥವಾ ಯಾಕೆ ಗುಡಿ ಒಳಗಡೆ ಯಾಕೆ ಬಿಟ್ಕೊಳ್ಳೋದಿಲ್ಲ ಅವರು? ಅಲ್ಲೇನೋ ಒಂದು ಬೇರೆ ಕಾರಣ ಇರಬೇಕು. ಅದಕ್ಕೇನೋ ಭೂಕಂಪ ಸಿದ್ಧಾಂತವನ್ನು ಭಾಳ ಜನ ಕಂಡುಹಿಡಿದಿದ್ದಾರೆ. ಇದು ಎಷ್ಟು ನಾನು ಹೇಳೋದು, ಯಾಕಂದರೆ ಸರಳವಾದ ಕನ್ಸ್ಟ್ರಕ್ಟ್ಗಳನ್ನು ನಾವು ಅಷ್ಟು ಸುಲಭಕ್ಕೆ ಕಟ್ಟಿದರೆ ನಮ್ಮ ಶೋಧನೆ ಮುಗಿಯೋದಿಲ್ಲ. ನಮ್ಮ ಶಿವರಾಮಯ್ಯನವರೇ ನನಗೆ ಉತ್ತರ ಬರೆದಿದ್ರು, ಭೂಕಂಪ ಆಗೈದು ಕಣ್ರಿ ಅಂತ. ಸರಿ, ನಾನು ಹೇಳ್ತೀನಿ, ಭೂಕಂಪ ಆದರೆ ಗೋಡೆ ಮುರಿದೋಗುತ್ತೆ. ಕೃಷ್ಣ ಹೆಂಗೆ ತಿರುಗಿ ನಿಂತ್ಕೊಳ್ತಾರೆ ಕರೆಕ್ಟಾಗಿ, ಅಲ್ಲಾಡಿದ್ರೆ ಹೆಂಗೆ ಹಿಂದಕ್ಕೆ, ಭೂಕಂಪದಲ್ಲಿ ತಿರುಗಕ್ಕೆ ಸಾಧ್ಯ ಇಲ್ಲ, ಬಿದ್ದೋಗ್ಬೇಕಷ್ಟೇ. ಇವೆಲ್ಲ ಸರಳವಾದ ತರ್ಕಗಳಿಂದಲೇ ನೀವು ಕೆಲವನ್ನು ಶೋಧಿಸಬೇಕು. ಭೂಕಂಪ ಆದರೆ ಗೋಡೆ ಬಿದ್ದೋಗುತ್ತೆ, ಕಿಂಡಿ ಆಯಿತು, ಆಮೇಲೆ ಇವರು ಅದನ್ನೆಲ್ಲ ಚೌಕಟ್ಟಿಗೆ ಮಾಡಿದರು. ಕೃಷ್ಣ ಹೆಂಗೆ ಕರೆಕ್ಟಾಗಿ ಆ ದಿಕ್ಕಿಗೆ ಇರಬೇಕು, ಅದನ್ನು ಕಿಂಡಿ ದಿಕ್ಕಿಗೆ, ಬೆನ್ನಿಗೆ ಅವ್ರಿಗೆಲ್ಲ ಕುಂಡೆ ತೋರಿಸ್ಕೊಂಡು ಇವರಿಗೆಲ್ಲ ಯಾಕೆ ಮುಖ ತೋರ್ಸಕ್ಕೆ ನಿಂತ್ಕೊಂತಾನೆ? ಅದು ಭೂಕಂಪದಿಂದ ಆಗುವಂಥದ್ದಲ್ಲ. ಏನೋ ಒಂದು ಸಾಮಾಜಿಕವಾದ ಸಂಘರ್ಷವೋ, ಯಾವುದೋ 2 ಭಿನ್ನ ಪಂಥಗಳ ಏನೋ ಇರಬೇಕು, ಅದಕ್ಕೊಂದು ಕಾರಣ ಇರಬೇಕು. ಮತ್ತು ಕನಕ ಆ ರೀತಿಯ ಪ್ರಭಾವವನ್ನು ಬೀರಬೇಕಾದ್ರೆ ನಾವೀಗ ಹೇಳ್ತಾ ಇರುವ ಭಕ್ತಿ ಪಂಥ, ಹರಿದಾಸ ಪಂಥದ ನೆಲೆಗೂ ಭಿನ್ನವಾಗಿರುವ ಒಂದು ನೆಲೆ ಅಲ್ಲೆಲ್ಲೋ ಭಾಳ ಕ್ರಿಯಾಶೀಲವಾಗಿರಬೇಕು. ಅದು ಸರಕು ಉತ್ಪಾದಕರ, ಕುಶಲಕರ್ಮಿಗಳ, ಅಥವಾ ಈ ಕಂಬಳಿ ಮಾರುವಂಥ ಇವರೇ ವ್ಯಾಪಾರಿಗಳ, ಗೊತ್ತಿಲ್ಲ, ಏನೋ ಒಂದು ಕಾರಣ ಇರಬೇಕು. ನಾವು ಈ ರೀತಿಯಾಗಿರೋ ಶೋಧನೆಗಳನ್ನು ಯಾಕೆ ಹುಡುಕಾಡೋಕ್ಕಾಗೋದಿಲ್ಲ? ಅದು ಒಂದು ನೆಲೆ. ಈಗ ಕಬೀರನ್ ಕೂಡ ಅಷ್ಟೇ. ನೀವು ಮಾಮೂಲಿಯಾದ ಭಕ್ತಿ ಪಂಥದ ನಿರ್ವಚನದಲ್ಲಿ ಕಬೀರನಿಟ್ಟರೆ ಅವನು ಏನು ಪಂಥ ಯಾವುದು, ಅವನು ಯಾವ ಮಠ ಕಟ್ಟಿದ್ದಾನೆ, ಯಾವ ಶಿಷ್ಯತ್ವ ಸಂಪಾದಿಸಿದ್ದಾನೆ, ಅವನದೇ ಆದ ಡಾಕ್ಟ್ರಿನ್ ಯಾವುದು, ಅವನಿಗೊಂದು ಗ್ರಂಥ ಇರಬೇಕು ತಾನೆ, ನಂದೊಂದು ಇದೇ ಗ್ರಂಥ ಅಂತ. ನೋಡಿರೋದನ್ನ ಅಧ್ಯಯನ ಮಾಡ್ತಾ ಇದ್ರೆ ನಾಥಪಂಥಿ ಥರ ಕಾಣಿಸ್ತಾನೆ, ನೋಡಿದರೆ ರಾಮನ್ನ ಭಕ್ತಿ ಅಂತ ಕಾಣಿಸುತ್ತೆ, ನೋಡಿರೋದೆಲ್ಲವನ್ನು ಬಿಟ್ಟು ಭಾಳ ಹ್ಯುಮ್ಯಾನಿಟೇರಿಯನ್ ಆಗಿರೋ ಏನೋ ಒಂದು ಅವನ ಪ್ರತಿಭಟನೆ ಅವನು ದಾಖಲಿಸ್ತಾ ಇದ್ದಾನೆ. ವಿಭಿನ್ನ ನೆಲೆಗಳು ಅನ್ಬೇಕಾದ್ರೆ ನಾವು ಅದರ ಸ್ತರಗಳು ಏನಾದರೂ ಇರಬಹುದೇ? ಹರಿದಾಸ ಪಂಥ ಅಂತ ಗುಂಡಾಗಿ ಕರೆಯಲ್ಪಡುವ ನಾವು ಕಥೆಗಳಲ್ಲಿ ಕಟ್ಟಿಕೊಂಡಿರುವ ವಿಷಯಗಳಲ್ಲಿ ಕನಕ ಆನಂತರವೂ ಸೇರಿಸಲ್ಪಟ್ಟಿರ್ಬೋದಾಗಿರುವ ಹೆಣಿಗೆಯೂ ಆಗಿರಬಹುದೇ? ಅವನ ನಿಂತ ನೆಲೆ ಏನಾಗಿರ್ಬೋದು? ಈ ದೇವಸ್ಥಾನ ಕಟ್ಟಿಸ್ತಾನೆ, ಕಾಗಿನೆಲೆ ಆದಿಕೇಶು ಇತ್ಯಾದಿ ಬೇರೆ, ಅದು ವಿಜಯನಗರ ಕಾಲದ ಪ್ರಕ್ರಿಯೆ. ಕೆಳಜಾತಿಗಳು ತಮ್ಮ ಅಧಿಕಾರವನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧಿಸುವ ಒಂದು ಅಂಗವಾಗಿ ನೇಕಾರರು ಗುಡಿ ಕಟ್ಟಿಸಿದ್ದಾರೆ ಸ್ವಂತಕ್ಕೆ. ಆ ಕಾಲದಲ್ಲಿ ಪಾಂಚಾಳರು ಗುಡಿ ಕಟ್ಟಿಸಿದ್ದಾರೆ. ಅದೇ ರೀತಿ ಇವನು ಕೂಡ ಕಟ್ಟಿಸಿದ್ದಾರೆ. ಗುಡಿ ಕಟ್ಟಿಸುವುದು ಒಂದು ರೀತಿಯ ಧಾರ್ಮಿಕ ಅಧಿಕಾರವನ್ನು ಕೆಳಜಾತಿಗಳು ಕ್ಲೈಮ್ ಮಾಡುವ ಮಾರ್ಗ ಆಗೋಗಿತ್ತು. ಶರಣ ಕಾಲದಲ್ಲಿ ಬೇರೆ. ಅದಕ್ಕೆ ನಾವು ಯಾವಾಗಲೂ ಅದನ್ನ ಹೋಲಿಕೆಯಲ್ಲಿ ಅದು ಸರಿ ಇತ್ತು, ಇದು ತಪ್ಪಿತ್ತು ಅಂತಲ್ಲ. ಈ ಕಾಲದ ಪ್ರಕ್ರಿಯೆಯಲ್ಲಿ ಅದು ಇವನು ಕ್ಲೈಮ್ ಮಾಡ್ತಿದ್ದಾರೆ, ನಾವು ಕೂಡ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಕೂಡ ಶ್ರೇಷ್ಠರು. ಕನಕನೇ ಅದರ ಪ್ರತೀಕ. ಅವನು ಯತಿ ಆಗಲಿಲ್ಲ, ಅವನು ಸನ್ಯಾಸಿಯೂ ಅಲ್ಲ, ದಾಸ ಅವನು.
ಆದರೆ ಅವನಿಗೆ ಬಂದಂಥ ಪ್ರಭಾವ ಮತ್ತು ಅವನಿಗೆ ಬಗ್ಗೆ ಹುಟ್ಟಿದಂಥ ಕಥೆಗಳು ಮೇಷ್ಟ್ರು ಬೆಳಗ್ಗೆ ಹೇಳ್ತಿದ್ರಲ್ಲ, ಜನಪ್ರಿಯರವ್ರನ್ನ ಕಳಿಸಿದ್ರು ಅಂತ ಹೇಳಿ, ನಿಜವಾಗಲೂ ಅವನ ಪ್ರೆಸೆನ್ಸ್ ಅಷ್ಟೊಂದು ಇಲ್ಲದಿದ್ದರೆ ಜನರ ನಡುವೆ, ಅದು ಸಿನಿಮಾ ಮೂಲಕ ಮಾತ್ರ ಆಯಿತಾ ಅಥವಾ ಮೊದಲೇ ಜನರ ನಡುವೆ ಇದ್ದಿದ್ದ ಪ್ರತೀತಿಗಳನ್ನು ನಾವು ಆಮೇಲೆ ಸ್ವೀಕರಿಸಿ ಆ ರೀತಿಯಾದ ಸಿನಿಮಾ ಮಾಡಿದ್ದು, ಅದು ಎರಡನೇ ವಿಷಯ. ಆದರೆ ಬೇರೆ ದಾಸರಿಗೆ ಇಲ್ಲದಿರುವಂತಹ ಆ ರೀತಿಯಾಗಿರುವ ಒಂದು ಏನೋ ಆತ್ಮಸಕನ ಅಂತಹ ಒಂದು ಭಾವನೆ ಯಾಕೆ ಕನಕನ ಬಗ್ಗೆ ಎಲ್ಲ ಜನಕ್ಕಿದೆ. ಕನಕ ಅಂದರೆ ರೋಮಾಂಚನ ಯಾಕೆ ಆ ರೀತಿ ಇದೆ. ಪುರಂದರದಾಸರ ಸಿನಿಮಾನೂ ಮಾಡಿದ್ದಾನೆ ರಾಜ್ಕುಮಾರು, ಆದರೆ ಕನಕನ ಸಿನಿಮಾ ಗೆದ್ದಿದೆ, ಪುರಂದರದಾಸರು ಗೆಲ್ಲಿಲ್ಲ. ಅಂದರೆ ಏನಂದರೆ ಈಗ ಆಗಲೇ ಇರುವ ಏನೋ ಒಂದು ಮೈಂಡ್ ಸೆಟ್ ತಾನೇ ಅದನ್ನು ಸ್ವೀಕರಿಸಿರಬೇಕು. ಸೊ ಈ ಅಂಶಗಳನ್ನು ನೋಡೋದಕ್ಕೆ ಬೆಳಗ್ಗೆ ಶುರು ಮಾಡಿದ್ರಲ್ಲ, ಭಾರತೀಯ ಭಕ್ತಿ ಪಂಥದ ನೆಲೆ ಯಾವಾಗಲೂ ಕೂಡ ವಿದ್ರೋಹಾತ್ಮಕವಾದದ್ದೇ. ಭಾಗವತದಿಂದ ಶುರುವಾಗಿದ್ದದು, ವೈದಿಕ ಕಾಲಘಟ್ಟದಲ್ಲೇ ಭಾಗವತದಲ್ಲಿ. ಅದನ್ನು ಹೆಂಗೆ ಇವರು ಜೀರ್ಣ ಮಾಡ್ತಾ ಇದ್ದಾರೆ, ಹೆಂಗೆ ಟ್ವಿಸ್ಟ್ಗಳು ತಂದಿದ್ದಾರೆ, ಅದ್ರ ಬೇರೆ ಬೇರೆ ಶೇಪ್ಗಳೇನೋ ಅದೇನೋ ಬೇರೆ ವಿಷಯ. ಅದನ್ನೂ ನೋಡೋದಕ್ಕೆ ಸಾಧ್ಯ ಆಗಬಹುದೇ ಕನಕನನ್ನು ನಾವು ಇಟ್ಟುಕೊಂಡ್ರೆ? ಅದು ಕನಕನ ವಿಭಿನ್ನ ಭಕ್ತಿಯ ನೆಲೆಗಳು, ಇವನದ್ದೇ ಆದಂಥ ಒಂದು ಬೇರೆ ನೆಲೆಯನ್ನು ಕಬೀರನ ಹಾಗೆ ನಾವು ಕಾಣೋಕ್ಕೆ ಸಾಧ್ಯವೇ? ತುಕಾರಾಮನ ಹಾಗೆ ನಾವು ಕಾಣೋದಕ್ಕೆ ಸಾಧ್ಯವೇ? ಅಲ್ಲಮನ ಹಾಗೆ ನಾವು ಕಾಣೋದಕ್ಕೆ ಸಾಧ್ಯವೇ? ಅವನದ್ರೊಳಗಿದ್ದಾನೆ, ಆದರೆ ಭಿನ್ನನಾಗಿದ್ದಾನೆ. ಶರಣ ಚಳುವಳಿಯ ಭಾಗವಾಗಿದ್ದಾನೆ, ಆದರೆ ಅವನದ್ರೊಳಗಡೆ ಭಾಗವೇ ಅಲ್ಲ. ಆ ರೀತಿ ಇದ್ದಾನೆ ಅಲ್ಲಮ್ಮ. ಅವನ ನಿಲುವುಗಳೇ ಬೇರೆ ಇದೆ. ಈ ರೀತಿ ಏನಾದರೂ ನಾವು ಅಧ್ಯಯನಗಳನ್ನು ಮಾಡೋಕ್ಕೆ ಸಾಧ್ಯವೇ ಅನ್ನೋದು ನನ್ನ ಪ್ರಶ್ನೆ ನಿಮ್ಮ ಮುಂದೆ. ಈಗ ಬೆಳಿಗ್ಗೆ ಸರಿ ಇದೆ ಸರ್, ಇಲ್ಲ ನಾನು ಒಂದೇ ಸರಿ ಸರ್, ಇದೇನು ಬೇಡವಾ? ಓಕೆ. ಈಗ ಬೆಳಗ್ಗೆ KVN ಸರ್ ಹೇಳ್ತಾ, ಈಗ ಕನಕನನ್ನು ಪಾಪ್ಯುಲರ್ ಐಕಾನ್ ಆಗಿ ನಾವು ಬೆಳೆಸ್ತಾ ಬಂದಿದ್ವಿ, ಅಥವಾ ಅದು ಸಮಾಜದಲ್ಲಿ ಆ ರೀತಿಯ ಒಂದು ರೂಪ ಪಡ್ಕೊಂಡಿದೆ ಅಂಥೇಳಿ. ಆದರೆ ಈಗ ಶ್ರೀನಿವಾಸಾಚಾರ್ಯ ಅವರು ಹೇಳ್ತಾ ಐತಿಹ್ಯದ ನೆಲೆಯಲ್ಲಿ ಹುಡುಕಬೇಕು ಅಂಥೇಳಿ ಅವರು ಹೇಳ್ತಾಯಿದ್ರು. ಐತಿಹ್ಯಗಳನ್ನು ಹುಡುಕಬೇಕು ಅಂತ, ಅದೇ ನಿಮ್ಮ ಅಧ್ಯಯನದ ಪಟ್ಟಿಗಳಲ್ಲಿ ಅದು ಒಂದಿತ್ತು. ಹಾಗಾಗಿ ಈ ಲೆಜೆಂಡ್ ಅಂತ ಕನಕ ಒಬ್ಬ ಲೆಜೆಂಡ್ ಆಗಿ ನಮಗೆ ಕಂಡರೂ ಕೂಡ ಲೆಜೆಂಡ್ಗಳು ನಮಗೆ ಹೊಸ್ದಾಗೇನು ದೊರಕಲ್ಲ. ಈಗಿರೋ ಏನು ಲೆಜೆಂಡ್ ಇದೆ ಆ ಲೆಜೆಂಡನ್ನೇ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಅದನ್ನು ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಕೊಡೋಕ್ಕೆ ಸಾಧ್ಯನ ಅನ್ನೋದು ಒಂದು ಆಯಾಮದಲ್ಲಿ ನೋಡಬೇಕಾಗಿದೆ. ಆಮೇಲೆ ನಿಮ್ಮ ಇದರಲ್ಲಿ ಇನ್ನೊಂದು ಹೇಳಿದರೆ, ಭಕ್ತಿ ಎನ್ನುವಂಥದ್ದು ಮಾರ್ಗ ಪುರಾಣಗಳಲ್ಲಿರುವಂಥದ್ದು, ಅದನ್ನು ದೇಸಿಗೆ ತಲುಪಿಸಬೇಕಾಗಿದೆ ಅಂತ. ಆ ಭಕ್ತಿ ಅನ್ನೋದು ಮಾರ್ಗ ಪುರಾಣಗಳಲ್ಲೆಲ್ಲ, ದೇಸಿಯಲ್ಲಿ ಅಂದರೆ ನಮ್ಮ ಜನಪದರಲ್ಲಿ ಆಲ್ರೆಡಿ ಇದ್ದಿದ್ದದು, ಅದನ್ನು ಮಾರ್ಗ ತೊಗೊಂಡಿರೋದು. ಅದನ್ನು ಮತ್ತೆ ನಾವೇನು ದೇಸಿಗೆ ತಲುಪಿಸ್ಬೇಕಾದ ಅಗತ್ಯನೂ ಇಲ್ಲ, ಅದಿದೂ ಇಲ್ಲ. ಅದನ್ನು ಪಟ್ಟಿಯಿಂದ ತೆಗೆದಾಕಬೇಕು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ್ದೇನು ಅಂತೇಳಿದ್ರೆ, ಇಲ್ಲ ಅದು ಪ್ರಪೋಸಲ್ಸು, ದೇವರು ಮತ್ತು ಧರ್ಮ ಮತ್ತು ರಾಜಪ್ರಭುತ್ವ ಇವುಗಳ ಗುದ್ದಾಟಗಳು ನಮ್ಮ ಇತಿಹಾಸದಲ್ಲಿ ನಡ್ಕೊಂಡೇ ಬಂದಿದ್ದಾವೆ. ಹಾಗಾಗಿ ಈ ಗುದ್ದಾಟಗಳಲ್ಲಿ, ಈ ವೈರುಧ್ಯಗಳಲ್ಲಿ ಕನಕನ ಕಾಲದ ಸಂದರ್ಭದಲ್ಲಿದ್ದಂಥ ರಾಜಪ್ರಭುತ್ವದ ಸಾರ್ವಜನಿಕ ಬದುಕೆ ಬೇರಾಗಿತ್ತು. ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ನಾವು ಎದುರಿಸ್ತಾ ಇರತಕ್ಕಂಥ ಬದುಕೆ ಸಮಾಜವೇ ಬೇರೆ ಆಗಿರೋದ್ರಿಂದ, ಕನಕ ಎದುರಿಸಿದಂಥ ಸಮಾಜಕ್ಕೂ ಸವಾಲುಗಳಿಗೂ ನಾವು ಸ್ವಾತಂತ್ರ್ಯ ಅನುಭವಿಸಿದ 65 ವರ್ಷಗಳ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಎದುರಿಸ್ತಾ ಇರತಕ್ಕಂಥ ಸವಾಲುಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದರೆ ಕನಕನ ನಂತರದ 5 ತಲೆಮಾರುಗಳ ನಂತರದಲ್ಲಿ ನಾವು ಕನಕನನ್ನು ಹೇಗೆ ಈ ಸಮಾಜಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದೇವೆ ಸಂಶೋಧನಾ ಕೇಂದ್ರದ ವತಿಯಿಂದ. ಹಾಗಾಗಿ ಈ ಸಂಶೋಧನೆ ನೀವು ಗುಣಮಟ್ಟವನ್ನು ಪರೀಕ್ಷಿಸುವ ಇದನ್ನು ಅಂತ ಶ್ರೀನಿವಾಸಾಚಾರ್ಯ ಹೇಳ್ತಾಯಿದ್ರು. ಯಾವುದು ನಾವೆಲ್ಲ ಗುಣಮಟ್ಟ ಪರೀಕ್ಷಕರೇ, ಯಾವ ಗುಣಮಟ್ಟವನ್ನು ನಾವು ಸಮಾಜಕ್ಕೆ ಕೊಡಬೇಕಾಗಿದೆ ಅನ್ನೋದನ್ನು ಮೊದಲು ನಾವು ಸರಿಯಾಗಿ ಚರ್ಚೆ ಮಾಡಬೇಕಾಗಿದೆ. ಅಂದರೆ ಕನಕನನ್ನು ಈಗಾಗಲೇ ರವಿ ಹೇಳ್ತಾ ಕಮ್ಯುನಿಸ್ಟ್ ಆಗಿ ಅಥವಾ ಕಮ್ಯುನಲ್ ಆಗಿ ಕಂಡುಬಿಡ್ತಾರೆ ಅಂತಕ್ಕಂಥ ದೃಷ್ಟಿಯಲ್ಲೋ, ಅಥವಾ ಕನಕ ಅಂತಕ್ಕಂಥವನು ಕನಕನ ಮೆಟೀರಿಯಲನ್ನು ಇಟ್ಕೊಂಡು ಅಷ್ಟೇ ನೋಡ್ತಾ ಇದ್ದೀವಿ. KVN ಸರ್ ಹೇಳಿದ್ರು, ಕನಕನ ರೂಪವೂ ಗೊತ್ತಿಲ್ಲ, ಅವನು ಯಾವ ರೂಪದಲ್ಲಿದ್ದ, ತಂಬೂರಿ ಹಿಡ್ಕೊಂಡಿದ್ದ ಅನ್ನೋದು ಗೊತ್ತಿಲ್ಲ ನಮಗೆ. ಆದರೆ ಮೆಟೀರಿಯಲನ್ನು ಇಟ್ಕೊಂಡು ಕನಕ ಒಬ್ಬ ಮಾನವತಾವಾದಿ ಅನ್ನೋ ದೃಷ್ಟಿಯಿಂದ ಅಷ್ಟೇ ನಾವು ಕನಕನನ್ನು ನೋಡೋಕೆ ಹೊರಟಿದ್ದೀವಿ. ಅವನ ಸಮಾಜ ಸುಧಾರಣೆಯ ನೆಲೆ, ರಾಜಪ್ರಭುತ್ವದಲ್ಲಿದ್ದಂಥ ಸವಾಲಿಗೂ ಪ್ರಜಾಪ್ರಭುತ್ವದಲ್ಲಿದ್ದಂಥ ಸವಾಲುಗಳಿಗೂ ಇವತ್ತು ಈಗ ಮಠಗಳ ವಿಚಾರ ಬಂತಲ್ಲ, ನಾವು ಕನಕನ ಹಾಡುಗಳನ್ನು ಧರ್ಮಗಳನ್ನು ಕಟ್ಟಿಕೊಂಡು ಆ ರೀತಿಯಲ್ಲಿ ಹೋಗೋದಾದರೆ ಅದೇನಾಗುತ್ತೆ, ಇನ್ನೊಂದು ಇಸ್ಕಾನ್ ಆಗೋಗುತ್ತೆ. ಎಲ್ಲ ಧರ್ಮಗಳು, ಎಲ್ಲ ಮಠಗಳು, ಎಲ್ಲ ದೇವಸ್ಥಾನಗಳು ಇಡೀ ಸಮಾಜವನ್ನು ದಿಕ್ಕು ತಪ್ಪಿಸ್ತಾ ಇರತಕ್ಕಂಥ ಸಂದರ್ಭದ ಒಳಗಡೆ ಕನಕನ ಆಶಯಗಳನ್ನು, ಕನಕನ ಮಾನವತಾವಾದಿ ನೆಲೆಗಳನ್ನು ಸರಿಯಾದ ಕ್ರಮದಲ್ಲಿ ಇಷ್ಟೆಲ್ಲ ಗೋಜಲುಗಳ ಮಧ್ಯೆ ನಾವು ಹೇಗೆ ಪ್ರೆಸೆಂಟ್ ಮಾಡಬೇಕಾಗಿದೆ ಅನ್ನೋದನ್ನು ನಮ್ಮೆಲ್ಲರ ಬಹು ಅಭಿಪ್ರಾಯಗಳೊಂದಿಗೆ ಒಂದು ನಿರ್ಧಾರಕ್ಕೆ ಬಂದರೆ ಸೂಕ್ತ ಅಂತೇಳಿ ನನಗೆ ಅನಿಸುತ್ತೆ. ಇಷ್ಟು ನನ್ನ ಅಭಿಪ್ರಾಯ.
ನನ್ನ ಅಭಿಪ್ರಾಯ. ಹಾಗಿಲ್ಲದೆ ಹೋಗಿದ್ದರೆ ಬೇರೆ ಮಾತೇ ಆಡಬಾರ್ದು, ಭಕ್ತಿಗೆ ಸೀಮಿತ ಆಗಬೇಕು ಅಂತಲೇ ನಾನು ಮಾತಾಡ್ತಾ ಇದ್ದೆ. ಅದನ್ನು ನಾನು ಆರಾಧನಾ ಭಾವ ಅಥವಾ ವೈಭವೀಕರಣ ನಾನು ಗುರುತಿಸ್ಕೊಂಡಿರೋದು. ನಾನು ಇಷ್ಟೊಂದು ಮುಕ್ತವಾಗಿ ಮಾತಾಡಿದಾಗಲೂ ಕೂಡ ಅದು ವೈಭವೀಕರಣ ಅಂತ ಏನಾದರೂ ಕಂಡಿದ್ದರೆ ಬಹುಶಃ ನನ್ನ ಭಾಷೆ ಅಥವಾ ಕಮ್ಯುನಿಕೇಷನ್ದು ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ಕೂಡ ದಯವಿಟ್ಟು ಚರ್ಚೆ ಮಾಡಿ ಅಂತೇಳಿ ಅವನು ಅಂಕಿತವನ್ನು ಇಟ್ಕೊಂಡು ಆದಿಕೇಶವನನ್ನು ರೂಪಿಸ್ಕೋತಾನೆ. ಅವನು ಅದೇನು ಮೊದಲನೇ ಎರಡನೇ ಆದಿರ್ಘ ಆನ ಅಥವಾ ಹಾನ, ಅದು ಆದಿಕೇಶವನ ಅಥವಾ ಯಾಕೆ ಇವನು ಶಿವ ಮತ್ತು ವಿಷ್ಣುನ ಸೇರಿಸಿ ಏನಾದರೂ ಆದಿಕೇಶವ ಅನ್ನೋದನ್ನೇನಾದರೂ ಕಟ್ಕೊಂಡಿದ್ದಾನೆ ಅನ್ನೋದನ್ನೂ ಒಂದು ಸಂಶೋಧನೆ ಆಗಬೇಕು ಅಂತ ಅನಿಸುತ್ತೆ. ಸಾಹಿತ್ಯ ಪ್ರಾಜೆಕ್ಟನ್ನು ಅವರ ಒಂದು ಧನ ಸಹಾಯವನ್ನು ಪಡ್ಕೊಂಡು ನಾವು ಬೆಳೆಯೋದ್ರ ಬಗ್ಗೆ ಏನು ನೀವು ಹೇಳ್ತಾ ಇದ್ರಿ, ಅದರಲ್ಲಿ ತುಂಬ ಅಪಾಯಗಳು ಕಾಣಿಸುತ್ತೆ. ಯಾವಾಗಲೂ ಈ ಸ್ಪಾನ್ಸರರ್ಸು ಅವರ ಒಂದು ಅಜೆಂಡಾಗಳನ್ನು ಹೇರುವಂಥದ್ದೇ ಹೆಚ್ಚಾಗತ್ತೆ. ಇದು ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ 12 ವರ್ಷದ ಕೆಳಗಿನ ಮಕ್ಕಳು ಅಥವಾ 18 ವರ್ಷದ ಅವರು ಈ ಥರದವರಿಗೆ ಕ್ವಿಜ್ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀವು ಹೇಳಿದ ಹಾಗೆ ಸಾಮೂಹಿಕ ಗಾಯನ ಇತ್ಯಾದಿಗಳ ಕಾರ್ಯಕ್ರಮಗಳಿಗೆ ಅನೇಕ ಸತಿ ಜಡ್ಜ್ ಆಗಿ ಅಥವಾ ಇದೆಲ್ಲ ಮಾಡಬೇಕಾದ ಸಂದರ್ಭದಲ್ಲಿ ನಾನು ಕಂಡುಕೊಂಡಂಥದ್ದು ಏನಂದರೆ, ಒಂದು ಸೆಟ್ ಇವಾಗ ಹರಿಭಕ್ತಿ ಸಾರದ ಕೆಲವು ಭಾಗಗಳನ್ನು ಮಾತ್ರ ಅಲ್ಲಿ ಗಮಕ ವಾಚನಕ್ಕೆ ಸ್ಪರ್ಧೆಗಿಡಲಾಗುತ್ತೆ. ಬೇರೆ ತರಹದ ಕನಕನನ್ನು ಅಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ದೇ ಇರುವ ಸಾಧ್ಯತೆಗಳು. ಕ್ವಿಝಲ್ಲಿ ಆಗಲೇ ಒಂದು ಪ್ರಶ್ನೆ ನಾನು ಹೇಳಿದೆ, ಕನಕದಾಸರು ಯಾರ ಅವತಾರ? ಈ ಥರದ ಪ್ರಶ್ನೆಗಳನ್ನು ನಾವು ಬಲವಂತವಾಗಿ ಕ್ವಿಜ್ ಕಾರ್ಯಕ್ರಮದಲ್ಲಿ ತೆಗೀರಿ ಅದನ್ನು ಅಂತಂದಾಗಲೂ ಕೂಡ ತೆಗೆಯದೆ ಅದನ್ನು ಇಡಲೇಬೇಕು ಅನ್ನುವಂಥ ಒತ್ತಡ ಇಂಥದ್ದೆಲ್ಲ ನಾನು ಗಮನಿಸಿದ್ದೀನಿ. ಸೊ ಹಾಗಾಗಿ ನಾವು ಇಂಥವ್ರುಗಳಿಂದ ಧನ ಸಹಾಯವನ್ನು ಪಡೆದುಕೊಂಡಾಗ ಮುಲಾಜಿಗೆ ಸಿಕ್ಕಿ ನಮ್ಮ ಈ ಅಧ್ಯಯನದ ಏನಿದೆ ಅದು ಖಂಡಿತ ಎಲ್ಲೋ ಒಂದು ಕಡೆ ನಾವು ಋಣಕ್ಕೆ ಸಿಕ್ಕಾಕೊಂಡು ಒದಾಡಬೇಕಾಗ್ಬೋದೇನೋ. ನಾವು ಅದನ್ನು ನೀವು ಹೇಳಿದ್ರಿ ಅಪಾಯ ಇದೆ ಅನ್ನೋದನ್ನು ಹೇಳಿದ್ರಿ, ಇದೆ ಅದ್ರ ಬಗ್ಗೆ. ಹಾಂ, ಕೊನೆಯ ಭಾಗ ಅಗತ್ಯ ಇಲ್ಲ ಅಂತ ನಾವು ಮಾತಾಡ್ಕೊಂಡ್ವಿ. ಬಟ್ ಅದನ್ನು ನೀವು ಕೂತ್ಕೊಂಡು ಅದ್ರ ಬಗ್ಗೆ ಬೇಕಾಬಿಡೋದು ಚರ್ಚೆ ಮಾಡಿದ್ರೆ ನಾವು ಅದನ್ನು ಮುಂದುವರಿಸಲ್ಲ. ನನಗೆ ಅದು ಮುಖ್ಯ ಅಲ್ಲ ನನಗೆ ಅಂತ ಅನಿಸ್ತಾ ಇದೆ ನಿಮ್ಮ ಮಾತು. ಒಟ್ಟು ನೀವು ಮಾತಾಡಿದಂಥ ಗ್ರಹಿಕೆಗಳಲ್ಲೂ ಕೂಡ ನಮ್ಮ ತುಂಬ ವಿರೋಧಗಳೇನಿಲ್ಲ, ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯಗಳಿದೆ. ನಾವು ಕನಕನನ್ನು ನೋಡೋ ದೃಷ್ಟಿಕೋನವನ್ನು ಈಗಾಗಲೇ ನಾವು ಸಿನಿಮಾದಲ್ಲಿ ಹೇಗೆ ಮೇಷ್ಟ್ರು ಗುರುತಿಸಿದ್ರು ಕನಕನ ಪಾತ್ರವನ್ನು ರಾಜ್ಕುಮಾರ್ ಮೂಲಕ, ಹಾಗೆ ನಾವು ರಂಗಭೂಮಿಯಲ್ಲೂ ಗುರುತಿಸಿದ್ದೀವಿ ಈಗಾಗಲೇ. ಕೀರಮ್ಮರವರು ಅದನ್ನು ಅದ್ಭುತವಾಗಿ ಕನಕನನ್ನು ಬೇರೆ ದೃಷ್ಟಿಕೋನದಲ್ಲೇ ತೊಗೊಂಬಂದಿದ್ದಾರೆ. ಅದ್ಭುತವಾಗಿ ಪ್ರದರ್ಶನ ಕೂಡ ನೋಡಿದ್ದೀವಿ ನಾವು. ಹಾಗಾಗಿ ನಾವು ಕನಕನನ್ನು ಈಗ ತಲುಪಿಸುವಂಥ ದೃಷ್ಟಿಕೋನ ಈಗ ಹೊಸ ದೃಷ್ಟಿಕೋನದಲ್ಲಿ ಸಂಶೋಧನೆ ಈ ಕೇಂದ್ರ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯವಾಗಿ ನಾವು ಕುತೂಹಲದ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಕರೆದಿರುವಂಥ ಸಭೆಗಳಲ್ಲಿ ಆ ಥರದ ಒಟ್ಟು ಒಂದಷ್ಟು ಚರ್ಚೆಗಳು ಆಗಬೇಕು ಅಂತ ನಾನು ನಿರೀಕ್ಷಣೆಯಿಂದ ಬೆಳಗಿಂದ ಕೂತಿರೋನಿದ್ದೀನಿ. ಆದರೆ ಬೆಳಗ್ಗೆ ಹೊಸೂರವರು ಭಾಳ ಚೆನ್ನಾಗಿ ಒಂದಷ್ಟು ಪೀಠಿಕೆಗಳನ್ನು ಹಾಕಿದರು. ಜೊತೆಗೆ ಗೆಳೆಯ ಕುಂಸಿ ಅವರು ಕೂಡ ಅದಕ್ಕೆ ಒಂದು ಪೂರಕವಾದ ಮಾತುಗಳನ್ನು ಸೇರಿಸ್ತಾಯಿದ್ರು. ಬೆಳಗ್ಗೆ ಅವರು ಮಾತಾಡುವಾಗ ಭಕ್ತಿ ಪಂಥ ಪರೋಕ್ಷವಾಗಿ ದೇವಸ್ಥಾನಗಳಿಗೆ ಒಂದು ನೆಲೆಯನ್ನು ನೀಡ್ತು ಅನ್ನೋ ಮಾತನ್ನು ಹೇಳಿದರು. ಬಹುಶಃ 12ನೇ ಶತಮಾನದಲ್ಲಿ ಪ್ರಸ್ತಾಪ ಮಾಡಿದರು ಅದನ್ನ ಅವರು. ಶಿವನನ್ನು ಅವರು ನಿರಾಕರಿಸ್ತೇನೆ ಒಂದು ಶಿವನ ದೇವಸ್ಥಾನವನ್ನು ನಿರ್ಮಿಸುವಂಥ ಮಟ್ಟಕ್ಕೆ ಅದು ಹೋಯಿತು ಅನ್ನೋ ಮಟ್ಟದಲ್ಲಿ. ಬಟ್ ಆದರೆ ಅವರೇ ವಚನಕಾರರೇ ಒಂದು ಕಡೆ ನಿರಾಕರಿಸಿ ಬರುವಂಥ ಮಾತುಗಳು ನಮ್ಗೆ ಗೊತ್ತಿದೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋದನ್ನು ಕೂಡ ಅವರು ಮಾತಾಡಿದ್ದಾರೆ. ಅದ್ರ ಜೊತೆ ಬಸವಣ್ಣನೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇರುವಂಥ ಮಾತುಗಳು ಕೂಡ ನಮ್ಗೆ ಗೊತ್ತಿದೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ. ಸೊ ಈ ಥರದ ಒಂದು ನಿರಾಕರಣೆಯನ್ನು ಕೂಡ ಅವ್ರು ಮಾಡ್ತಾ ಬಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಹಾಗೆ ಬಂಜಗೆರೆ ಕೂಡ ಅದನ್ನು ಭಾಳ ಚೆನ್ನಾಗಿ ಆ ವಿಚಾರಗಳನ್ನ ತೊಗೊಂಡು ಅದಕ್ಕೆ ಲಿಂಕ್ ಕೊಟ್ಟರು ಈಗಾಗಲೇ ಮಾತಿಗೆ ಇದೆ. ಹಾಗಾಗಿ ಯಾರೋ ಮಾಡಿದ ಎಲ್ಲೋ ಒಂದು ಮಾತಿಗೆ ಅದೊಂದು ದೇವಸ್ಥಾನಗಳು ಆಗಿತ್ತು ಅಂತಂದರೆ ನಾವು ನಿಜವಾಗೂ ಕೂಡ ವಚನಕಾರರ ಕೆಲಸ ಮಾಡಿಲ್ಲ ಅನ್ನೋದೇ ಅನೇಕ ದಾಖಲೆಗಳು ಸಿಗುತ್ತೆ. ನಮ್ಮ ಈ ಭಕ್ತಿ ಪಂಥದಲ್ಲಿ ಬಂದಾಗಲೂ ಕೂಡ ನಾವು ಕನಕನ್ನು ಬೇರೆಯಾಗಿ ನೋಡಬೇಕೀಗ. ಅದನ್ನು ಸ್ಪಷ್ಟವಾಗಿ ಈಗ ಬಂಜಗೆರೆಯವರು ಅದನ್ನು ಗುರುತಿಸೋಕ್ಕೆ ಹೊರಟಿದ್ದಾರೆ. ಏನು ಅಂತೇಳಿ ನಮಗೆ ಆ ಸಂದರ್ಭದಲ್ಲಿ ಕನಕದಾಸನನ್ನು ಪುರಂದರದಾಸನ ಲೆವೆಲ್ಲಿಗೆ ನೋಡಬೇಕೇ ಅಥವಾ ಇನ್ನೂ ಬೇರೆ ದಾಸರ ಲೆವೆಲ್ಲಿಗೆ ನಾವು ನೋಡಬೇಕೇ ಬೇಡವೇ ಅನ್ನೋದು ಒಂದು ಭಾಳ ಮುಖ್ಯವಾದ ಪ್ರಶ್ನೆ. ಆ ನಿಟ್ಟಿನಲ್ಲಿ ನಮ್ಮ ಚರ್ಚೆನೂ ಕೂಡ ಹೋಗ್ಬೋದು ಅಂತ ಅನಿಸ್ತದೆ ನನಗೆ. ಶ್ರೀನಿವಾಸಾಚಾರ್ಯವರು ಕನಕನನ್ನು ಈ 21ನೇ ಶತಮಾನದಲ್ಲಿ ಹೇಗೆ ಭಿನ್ನವಾಗಿ ನೋಡೋದಕ್ಕೆ ಸಾಧ್ಯ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಆ ಫೀಲ್ಡಲ್ಲಿ ಒಂದಷ್ಟು ಕೆಲಸನೂ ಮಾಡಿದ್ದಾರೆ ಚೆನ್ನಾಗಿ. 20 ಮತ್ತು 21ನೇ ಶತಮಾನದಲ್ಲಿ ಈ ಸಾಂಸ್ಕೃತಿಕ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋ ವ್ಯಕ್ತಿ ಬುದ್ಧ. ಹೆಚ್ಚು ಚರ್ಚೆ ಆಗ್ತಾ ಇದ್ದಾನೆ. ಬುದ್ಧನ ತತ್ವಗಳನ್ನು ಇಟ್ಟುಕೊಂಡು ಸಾಕಷ್ಟು ಚರ್ಚೆಗಳು ನಡೀತಕ್ಕಂಥ ಈ ಸಂದರ್ಭದಲ್ಲಿ ಕನಕನನ್ನು 20 ಮತ್ತು 21ನೇ ಶತಮಾನದಲ್ಲಿ ಒಂದಷ್ಟು ಭಿನ್ನವಾಗಿ ನೋಡಬೇಕಾದಾಗ ಬುದ್ಧನ ಫಿಲಾಸಫಿಯನ್ನು ಇಟ್ಕೊಂಡು ನೋಡೋದಕ್ಕೆ ಸಾಧ್ಯನಾ ಅಂತ.
ನಾನೊಂದು ಕಡೆ ಮಾತಾಡ್ತಾ ಹೇಳಿದ್ದೆ, ನಾನು ಕನಕನ ಬದುಕಿನಲ್ಲಿ ನಡೀತಕ್ಕಂಥ ಈ ಪಲ್ಲಟಗಳು ಮತ್ತು ಪರಿವರ್ತನೆಗಳು, ಬುದ್ಧನ ಬದುಕಿನಲ್ಲಿ ನಡೀತಕ್ಕಂಥ ಪಲ್ಲಟಗಳು ಮತ್ತು ಪರಿವರ್ತನೆಗಳು, ಅದಕ್ಕೆ ಒಂದು ಸಣ್ಣ ಕ್ಲೂ ಅಂದರೆ, ಈಗ ರಾಮಧಾನ್ಯ ಚರಿತ್ರೆ ಒಳಗಡೆ ಭತ್ತ ಎಷ್ಟೆಲ್ಲ ಹಂಗಿಸಿದ್ರೂ ಕೊನೆಗೆ ರಾಗಿ ಏನು ಮೌನ ವಹಿಸ್ತದೆ, ಅದಕ್ಕೆ ಒಂದು ಪ್ರತೀಕಾರದ ಮಾತುಗಳನ್ನು ಕನಕದಾಸರು ಆಡ್ತಾ ಇಲ್ಲ. ಅಲ್ಲಿ ಸಹಿಸಿಕೊಳ್ಳುವ ಅಥವಾ ಅದನ್ನು ಮೌನವನ್ನು ವಹಿಸ್ತಾ ಅಲ್ಲಿ. ಹಾಗಾಗಿ ಇಂತಹ ಮೌನದ ಗುಣಗಳು ಅಥವಾ ಸಹಿಸಿಕೊಳ್ಳುವ ಗುಣಗಳು ಏನಿದಾವಲ್ಲ, ಅವನ್ನು ಒಂದಷ್ಟು ಬುದ್ಧನೊಂದಿಗೆ ಸಮೀಕರಿಸಿ ನಾವು ಇವತ್ತು ಮಾತಾಡೋಕ್ಕೆ ಸಾಧ್ಯನಾ ಅಂತ. ಹೀಗೂ ಕನಕದಾಸನನ್ನು ನಾವು 21ನೇ ಶತಮಾನಕ್ಕೆ ಪ್ರಸ್ತುತವಾಗಿ ನೋಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಈ ರೀತಿಯಲ್ಲೂ ಸಹ ನೋಡೋದಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತೇನೆ. ರಿಲೇಟ್ ಮಾಡ್ಕೋಬೇಕಿದೆ. ಇಲ್ಲಿವರೆಗೆ ಕರಾವಳಿ ಮತ್ತು ಬುದ್ಧಿಸಮ್ ಕುರಿತು ಭಾಳ ಕಡಿಮೆ ಸಂಶೋಧನೆ ಆಗಿದೆ. ಒಂದು ಥೀಸಿಸ್ ವಸಂತ್ ಮಾಧವನ್ ಅವ್ರದ್ದು ಬಂದಿದೆ, ಹೇಗೆ ಬುದ್ಧಿಸಮ್ ಕರ್ನಾಟಕಕ್ಕೆ ಮೊದಲು ಪ್ರವೇಶ ಮಾಡ್ತು ಮತ್ತು ಆ ಕರ್ನಾಟಕದ ಕರಾವಳಿ ಪ್ರದೇಶದ ಸಾಕಷ್ಟು ದೇವಾಲಯಗಳು ಮೂಲ ಬೌದ್ಧ ಕೇಂದ್ರಗಳಾಗಿತ್ತು. ನಂತರದಲ್ಲಿ ದ್ಯಾಟ್ ವಾಸ್ ಟೇಕನ್ ಓವರ್ ಬೈ ಜೈನಿಸಮ್, ಆಮೇಲೆ ಶೈವಿಸಮ್ ಹಾಗಾಗಿದೆ, ಇನ್ಕ್ಲೂಡಿಂಗ್ ಇದು ಈಗಿರುವ ಮಂಜುನಾಥನೂ ಮೂಲ ಮಂಜುಶ್ರೀ ಭಗವತಿ, ಅದಕ್ಕೆ ಮೂಲದಲ್ಲಿ ಅದು ಬೌದ್ಧ ಕೇಂದ್ರವೇ ಆಗಿತ್ತು. ಉಡುಪಿಯ ಕೃಷ್ಣ ಮೂಲತಃ ಕೃಷ್ಣ ಅಲ್ಲ. ಐಕೋನೋಗ್ರಫಿ ಅಧ್ಯಯನ ಮಾಡಿರೋರು ಎಲ್ರಿಗೂ ಗೊತ್ತಿರೋದು ಅದು ಕೃಷ್ಣನ ವಿಗ್ರಹವೇ ಅಲ್ಲ, ಅದು ಯಕ್ಷನ ಪ್ರತಿಮೆ. ಅದು ಅವನ ಕೈನಲ್ಲಿರೋದು ಕಡೆಗೋಲ ಕೃಷ್ಣ ಅಂತ ವರ್ಣನೆ ಆಗಿದೆ. ಅದು ವಾಸ್ತವವಾಗಿ ಕೈನಲ್ಲಿರೋದು ದಂಡ, ಮೇಸನ್ ಅಂತ ಕರಿತೀವಲ್ಲ, ಒಬ್ಬ ಯಕ್ಷ ಅಥವಾ ದ್ವಾರಪಾಲಕನ ಕೈನಲ್ಲಿರುವಂತಹ ದಂಡದ ಶಿಲ್ಪ ಅದು. ಆಮೇಲೆ ಯಾಕೆ ಪಶ್ಚಿಮಕ್ಕೆ ಮುಖ ಮಾಡಿದೆ ಅನ್ನುವಾಗ ಕರಾವಳಿಯಲ್ಲಿರುವಂತಹ ಬಹುತೇಕ ಪ್ರತಿಮೆಗಳು ಅಥವಾ ದೇವಾಲಯಗಳು ಅವು ಲೈಟ್ ಹೌಸ್ ಆಗಿ ಕೆಲಸ ಮಾಡ್ತಿತ್ತು. ದೂರದ ಹಡಗುಗಳಿಗೆ ಇದು ಲೈಟ್ ಹೌಸ್ ಆಗಿರ್ತಿತ್ತು. ಹಾಗಾಗಿ ಬಾಗಿಲುಗಳನ್ನು ಪಶ್ಚಿಮಕ್ಕೆ ಮುಖ ಮಾಡ್ತಾಯಿದ್ರು. ಮೂಲತಃ ಅವೆಲ್ಲವೂ ಪಶ್ಚಿಮಕ್ಕೆ ಮುಖ ಮಾಡುವ ದೇವಾಲಯಗಳು ಕೋಸ್ಟಲ್ಲಿ ಸಿಗುತ್ತೆ ನಮಗೆ. ಹಾಗಾಗಿ ಈ ವಿಗ್ರಹ, ಈ ದೇವಸ್ಥಾನ ಮೂಲದಲ್ಲಿ ಅದು ಪಶ್ಚಿಮಕ್ಕೆ ಫೇಸ್ ಮಾಡಿರುವ ಒಂದು ಬೌದ್ಧ ಶಿಲ್ಪದ ಅದು ಕೇಂದ್ರ ಆಗಿದೆ. ಬಟ್ ಅದರ ಮುಂದಿನ ಬೆಳವಣಿಗೆಯಲ್ಲಿ ಆಮೇಲೆ ವೈದಿಕ ಸಂಪ್ರದಾಯದ ಪ್ರಕಾರ ಅಥವಾ ವಾಸ್ತು ಪ್ರಕಾರ ದೇವಾಲಯಗಳನ್ನು ಕಟ್ಟುವಾಗ ದೇವಾಲಯದ ಬಾಗಿಲನ್ನು ಪೂರ್ವಕ್ಕೆ ತಿರುಗಿಸ್ಕೊಂಡಿರುವ ಸಾಧ್ಯತೆ ಇದೆ. ಸೊ ಇದರ ಬೆಳವಣಿಗೆ, ಅದರ ಮಧ್ಯದಲ್ಲಿ ಕಥೆಗಳು, ಅದರ ಜೊತೆಗೆ ಕನಕನ ಭಕ್ತಿ, ಇದು ಬೇರೆ ಬೇರೆ ಹಂತದ ಕಥೆಗಳಾಗಿ ನಮಗೆ ಕಾಣಿಸುತ್ತೆ. ಸೊ ಬುದ್ಧಿಸಮ್ ಹ್ಯಾಸ್ ಗಾಟ್ ಸಮಥಿಂಗ್ ಟು ಡೂ ವಿತ್ ಕನಕ ಆಲ್ಸೋ. ಇನ್ನೊಂದು ನೆಲೆಯಲ್ಲಿ ಬುದ್ಧಿಸಮ್ ರಿಲೇಟ್ ಮಾಡ್ಕೊಳ್ಬೋದು ಭಕ್ತಿ ಪಂಥಕ್ಕೆ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇತ್ತೀಚೆಗೆ, ಭಿಕ್ಷಾಟನೆ ಒಂದು ಪರಂಪರೆಯಾಗಿ ಹೇಗೆ ಟ್ರಾವೆಲ್ ಮಾಡಿದೆ ಅಂತ. ಇಟ್ ಸ್ಟಾರ್ಟೆಡ್ ವಿತ್ ಬುದ್ಧ. ಭಿಕ್ಷಾಟನೆಯನ್ನು ನಾವು ಬೆಗ್ಗಿಂಗ್ ಅಂತ ಮೊನ್ನೆ ಇತ್ತೀಚೆಗೂ ಮಾತಾಡ್ತಿದ್ದೆ ನಾನು. ಅದನ್ನು ಕೇವಲ ನಿರ್ಗತಿಕರ ಭಿಕ್ಷಾಟನೆ ಅಲ್ಲ, ಅದರ ಒಳಗಡೆ ಒಂದು ಬಹಳ ದೊಡ್ಡದಾದಂತಹ ಜ್ಞಾನ ಮತ್ತು ಆಧ್ಯಾತ್ಮದ ಹಂಚಿಕೆಗಾಗಿ ರೂಢಿಸ್ಕೊಂಡ ಒಂದು ಪ್ರಕ್ರಿಯೆ ಅದು. ಬುದ್ಧ ಇಂಟ್ರೊಡ್ಯೂಸ್ ಮಾಡಿದ್ದು, ದೆನ್ ಇಟ್ ಹ್ಯಾಸ್ ಟ್ರಾವೆಲ್ ಟು ಕ್ರಿಶ್ಚಿಯಾನಿಟಿ, ಬೇರೆ ಬೇರೆ ಎಲ್ಲ ಪರಂಪರೆಗಳು ಅದನ್ನು ಸ್ವೀಕರಿಸಿದ್ದಾವೆ. ಹಾಗೆ ಕಡೆಗೆ ಬಂದು ನಾವು ಮಂಟೇಸ್ವಾಮಿಗೋ ಮಾದೇಶ್ವರನಿಗೋ ನಿಂತ್ಕೊಂಡ್ರು ಆ ಭಿಕ್ಷಾಟನ ಪರಂಪರೆಯನ್ನೇ ನಾವು ಹೀಗೆ ಟ್ರಾವೆಲ್ ಮಾಡಿರೋದನ್ನು ಗಮನಿಸ್ಬೋದು. ಸೊ ಇಲ್ಲಿ ಕನಕನ ಭಿಕ್ಷಾಟನೆ ದಾಸಪಂಥದಲ್ಲಿ ಇದರಲ್ಲಿ ಕಾಣೋದ್ರಲ್ಲೂ ಇಂಥ ಒಂದು ಅಂತರ್ಗತವಾದ ಧಾರೆಗಳು ನಮ್ಮ ಸಂಸ್ಕೃತಿಯ ಒಳಗಡೆ ಇದೆ. ಅದನ್ನು ಕಿತ್ತು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಕಲ್ಚರಲ್ ಟ್ರಾಜೆಕ್ಟರೀಸ್ ಅನ್ಸುತ್ತೆ. ಇವಾಗ ನಿರೀಶ್ವರವಾದಿಗಳು ಅಂತ ಅಥವಾ ನಿರೀಶ್ವರವಾದಿ ಅಂತ ಒಂದು ಪರಿಕಲ್ಪನೆ ಉಪಯೋಗಿಸಿದ್ರು. ಆದರೆ ಭಾರತೀಯ ಸಂದರ್ಭದಲ್ಲಿ ಪಶ್ಚಿಮ ಮಂಡಿಸುವಂಥ ನಿರೀಶ್ವರವಾದನೇ ಬೇರೆ, ಮತ್ತು ಭಾರತೀಯ ಸಂದರ್ಭದಲ್ಲಿ ಭಕ್ತಿ ಪಂಥಗಳು ಮಂಡಿಸುವಂಥ ನಿರೀಶ್ವರವಾದ ಅದು ಬೇರೆ. ಹಾಗಾಗಿ ಇಲ್ಲಿ ಎಲ್ಲವನ್ನೂ ಎಲ್ಲ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡೋಣ ಅಂತ ಹೇಳುವಾಗ ಅಧ್ಯಾತ್ಮ ಶಾಸ್ತ್ರನೂ ಒಂದು ಡಿಸಿಪ್ಲಿನ್ ಆದರೆ, ಜ್ಯೋತಿಷ್ಯ ಶಾಸ್ತ್ರನೂ ಒಂದು ಡಿಸಿಪ್ಲಿನ್ ಆದರೆ, ನಾವು ಯಾವ ತಿಳಿವನ್ನು ಹುಡುಕ್ತಾ ಇದ್ದೀವಿ ಅಂತ ನನಗೆ ತುಂಬ ಗಾಢವಾದ ಪ್ರಶ್ನೆ ಇದೆ. ನಿರೀಶ್ವರವಾದಿಗಳು ಅಂತ ಹೇಳಿದರೆ ಪ್ರತ್ಯಕ್ಷ ಪ್ರಮಾಣಗಳನ್ನ ಕೊಟ್ಟು ತಿಳಿವನ್ನು ಕಟ್ಟುವಂತಹ ಬದುಕಿನ ಕ್ರಮಗಳನ್ನ ನಿರಾಕರಿಸುವಂಥದ್ದು, ವೇದ ಪ್ರಮಾಣಗಳನ್ನ ನಿರಾಕರಿಸುವಂಥದ್ದು, ಪಶ್ಚಿಮದ ಏನು ಅನುಭವಜನ್ಯ ಮೀಮಾಂಸೆಗಳು ಕಟ್ಟಿಕೊಡ್ತಾ ಇರುವಂಥ ಯಜಮಾನಿಕೆ ವರಸೆಗಳೇನಿದ್ದಾವೆ ಅವುಗಳನ್ನ ನಿರಾಕರಿಸುವಂಥದ್ದು.
ಈ ಮೂಲಕ ಬಂದಂಥ ಭಕ್ತಿಯನ್ನು ನಂತರದಲ್ಲಿ ಹೇಗೆ ಅದನ್ನು ಮತ್ತೆ ಮತ್ತೆ ಈ ಪ್ರತ್ಯಕ್ಷ ಪ್ರಮಾಣಗಳ ತಿಳುವನ್ನೇ ಕಟ್ಟಲಿಕ್ಕೆ ನಾವು ನೀವು ಇವತ್ತು ಸಹ ಉಪಯೋಗಿಸ್ತಾ ಇದ್ದೀವಿ. ಇದ್ರ ಮೂಲಕ ನಾವು ಕಣ್ಕೊಂಡು ನೋಡಬೇಕಾ? ಅದು ನನಗೆ ತುಂಬ ಗಾಢವಾದ ಪ್ರಶ್ನೆ ಇದೆ. ಅಂಥದ್ದು ಅಗತ್ಯನೇ ಇಲ್ಲ. ತತ್ವಶಾಸ್ತ್ರದಲ್ಲಿನೂ ಸಹ ಈ ಅರಿಮೆಗಳನ್ನ ಕಟ್ಟೋದು ಅಥವಾ ತಿಳುವನ್ನು ಕಟ್ಟೋದು ಅಂತ ಹೇಳುವಾಗ ನಾವು ಆದರ್ಶವಾದಿಯಾಗಿ ಇರುವ ಎಲ್ಲ ಸರ್ಪ್ಲಸ್ ವ್ಯಾಲ್ಯೂನ ಉಪಯೋಗಿಸ್ಕೊಳ್ತಾ ಅದನ್ನು ಕೇಂದ್ರ ಮಾಡಿಕೊಂಡು ಎಲ್ಲವನ್ನು ಜಸ್ಟಿಫಿಕೇಶನ್ ಮಾಡ್ತಾ ಹೋಗ್ಬೋದು. ಕೊಲೆಗಡಕೂ ಸಹ ತಿರುಪತಿ ತಿಮ್ಮಪ್ಪನಿಗೆ ಅಲ್ಲಿ ಕಿರೀಟ ಮಾಡಿಸ್ಕೊಡ್ತಾ ಇರ್ತಾನೆ. ಒಬ್ಬ ಬಡವ ಕೂಲಿ ಕಾರ್ಮಿಕನು ಅಲ್ಲಿ ಹೋಗ್ಬಿಟ್ಟು ಉಂಡಿಯಲ್ಲಿ ಒಂದು 50 ಪೈಸೆ ಹಾಕಿ ಬರ್ತಾ ಇರ್ತಾನೆ. ಹಾಗಾಗಿ ಈ ತಿಳಿವುಗಳು ಮಂಡಿಸುವ ವಿಧಾನಗಳು ಮಾತ್ರ ಅವು ಭಕ್ತಿ ಮಾರ್ಗ ಅಲ್ಲ, ಅವು ಬೇರೆದೇ ಬದುಕಿನ ಕ್ರಮವನ್ನು ಅನ್ವೇಷಣೆ ಮಾಡ್ತಾ ಇದ್ದಾವೆ. ಹಾಗಾಗಿ ಅಂಥದ್ದು ಅರಿವಿನ ಕ್ರಮಗಳು ಸಾಧ್ಯ ಆಗೋದಾದರೆ ಕನಕನ ನಾವು ಖಂಡಿತ ಮತ್ತೊಮ್ಮೆ ಮಗದೊಮ್ಮೆ ಮರು ವ್ಯಾಖ್ಯಾನಿಸಬೇಕು. ಹಾಗೆ ಅರಿಮೆಗಳನ್ನ ಕಟ್ಟುವ ಒಂದು ತಂತ್ರವನ್ನಾಗಿ ನಾವು ಬಳಸಬೇಕು ಅಂತ ನನ್ನ ಅಭಿಪ್ರಾಯ. ಸರ್ ಹೇಳಿದರು ಅಂದರೆ ರಾಮದಾನ ಚರಿತ್ರೆಯಲ್ಲಿ ರಾಗಿ ಮೌನ ವಹಿಸ್ಬಿಡುತ್ತೆ ಅಂತ ಅಂದಾಗ ರಾಗಿ ಮೌನ ವಹಿಸೋದಿಲ್ಲ. ಎಲ್ಲಿವರೆಗೆ ಅಂತಂದರೆ ಗೌತಮ ಮುನಿಗಳು ಸಪೋರ್ಟಿಗೆ ಬೆಂಬಲಕ್ಕೆ ಬಂದಾಗ, ಸಂವಿಧಾನ ಬೆಂಬಲಕ್ಕೆ ಬಂದಾಗ ಹೇಗೆ ಮಾತಾಡ್ತಾರೆ ಸಂಸದರು, ಹಾಗೆ ಅದು ಎದ್ದು ನಿಂತು ಮತ್ತೆ ರಿಯಾಕ್ಟ್ ಮಾಡುತ್ತೆ. ನೀನು ಹಾಗೆ ಹೀಗೆ ಅಂತ ಹೇಳಿ ನೀನು ತುಂಬ ಇದುವರೆಗೆ ಮಾತಾಡಿದ್ದು ಸರಿ ಇಲ್ಲ ಎನ್ನುವುದಾಗಿ ಪ್ರತಿಭಟಿಸುತ್ತೆ. ಯಾವಾಗ ಅಂತಂದರೆ ಗೌತಮ ಮುನಿಗಳು ಸಪೋರ್ಟ್ ಬೆಂಬಲಕ್ಕೆ ನಿಂತಾಗ, ಅಲ್ಲಿವರೆಗೂ ರಾಗಿ ಸಹನೆಯಿಂದಲೇ ಇರುತ್ತೆ. ಅದು ಬುದ್ಧಿಸ್ಟ್ ಇದರಲ್ಲಿ ಬುದ್ಧ ಎಲ್ಲವನ್ನೂ ಮೌನವಾಗಿ ಸಹಿಸ್ಕೊಂಡ ಅಂತಲೂ ಅಲ್ಲ, ಇರ್ಬೋದು, ಅದ್ರ ಇನ್ಫ್ಲೂಯೆನ್ಸ್ ಇರ್ಬೋದು ಅಂತ ಹೇಳ್ತೇನೆ. ಆಮೇಲೆ ಶೈವಿಸಮ್ ಮತ್ತು ಈ ವೈಷ್ಣವ ಇದು ಫಿಲಾಸಫಿ ಬಂದಾಗ 12ನೇ ಶತಮಾನದಲ್ಲಿ ಏನು ವೀರಶೈವರು ಪ್ರಾಬಲ್ಯ ಇದ್ದು ಅತ್ತ ಸಾಮಾನ್ಯ ಜನ ಎಲ್ಲ ಆ ಕಡೆಗೆ ಮುಖ ಮಾಡಿದಾಗ ಮತ್ತೆ ಈ ವೈಷ್ಣವ ಧರ್ಮ ಅಥವಾ ಈ ರಿವೈವಲ್, ಅದಕ್ಕಾಗಿ ಇವರು ದಾಸಪಂತಹ ಇಡೀ ದೇಶದಲ್ಲಿ ಸುತ್ತಾಡುತ್ತಾ ಮತ್ತೆ ಅದನ್ನು ರಿವೈವಲ್ಗೆ ಇವರು ಪ್ರಯತ್ನಿಸಿದರು ಎನ್ನುವುದನ್ನು ನಾವು ಭಾಳ ಡೆಲಿಬ್ರೇಟಾಗಿ ಅಲ್ಲ, ನಿಜವಾಗ್ಲೂ ಇವರು ಪ್ರಯತ್ನ ಮಾಡಿದ್ದಾರೆ ಎನ್ನುವುದನ್ನು ನಮ್ಮ ಧಾರ್ಮಿಕ ಇತಿಹಾಸವನ್ನು ನೋಡಿದವರಿಗೆಲ್ಲ ಗೊತ್ತಾಗುತ್ತೆ. ಭಕ್ತಿಯ ನೆಲೆಗಳು ಅಂತ ಮಾತಾಡಿದ್ರಿಂದ ಬೆಳಗ್ಗೆಯಿಂದ ನಾವು ಮಾತಾಡಿದ ಎಲ್ಲ ಇದರಲ್ಲೂ ಕೂಡ ಕನಕರಿಗೆ ಸ್ಫೂರ್ತಿ ಆಗ್ಬೋದಾದಂಥ ಅವರು ಪಡ್ಕೊಂಡಂಥ ಆಕಾರಗಳು ಮತ್ತು ಅವರು ಬಳಸ್ಕೊಂಡು ಪ್ರೊಜೆಕ್ಟ್ ಮಾಡಿದಂಥ ಕೆಲವು ಫಿಲಾಸಫಿಗಳನ್ನು